ಸಕಲೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಪಾರದರ್ಶಕತೆ, ಶಿಸ್ತು ಮತ್ತು ಸೇವಾ ಮನೋಭಾವದಿಂದ ಆಯೋಜಿಸಿರುವುದಕ್ಕೆ ಈ ಬಾರಿ 30,95,508 ಉಳಿಕೆ ಹಣಕ್ಕೆ ಸಾಕ್ಷಿಯಾಗಿದೆ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಮಂಗಳವಾರ ಪಟ್ಟಣದ ಸಕಲೇಶ್ವರ ಸ್ವಾಮಿ ಆವರಣದಲ್ಲಿ ಆಯೋಜಿಸಲಾಗಿದ್ದ 2026ನೇ ಸಾಲಿನ ಸಕಲೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಮತ್ತು ರಥೋತ್ಸವ ಕಾರ್ಯಕ್ರಮ ಜಮಾ ಖರ್ಚು ಮಂಡನೆ ಸಭೆಯಲ್ಲಿ ಮಾತನಾಡಿದ ಅವರು, ಸಕಲೇಶ್ವರ ಸ್ವಾಮಿ ಈ ಭಾಗದ ಆರಾಧ್ಯ ದೈವವಾಗಿದ್ದು, ಸಕಲೇಶ್ವರ ಎಂಬ ಹೆಸರಿಗೂ ಸ್ವಾಮಿಯ ಹೆಸರೇ ಕಾರಣವಾಗಿದೆ. ಈ ಭಾಗದ ಜನರ ಬದುಕು ಭಕ್ತಿ ಮತ್ತು ಸಂಸ್ಕೃತಿ ಸ್ವಾಮಿಯ ಆಶೀರ್ವಾದದೊಂದಿಗೆ ಬೆಸೆದುಕೊಂಡಿದೆ ಎಂದು ಹೇಳಿದರು. ಜಾತ್ರೆಯನ್ನು ದೇವಸ್ಥಾನ ಸಮಿತಿಯೇ ನಡೆಸಬೇಕು ಎಂಬ ಸಾರ್ವಜನಿಕರ ಬಹುಕಾಲದ ಆಶಯವನ್ನು ಸಮಿತಿ ಸಾಕಾರಗೊಳಿಸಿದೆ. ಪುರಸಭೆಯಲ್ಲಿ ಸೂಕ್ತ ಜಾಗದ ಕೊರತೆ ಇದ್ದರೂ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ದೇವಸ್ಥಾನ ಸಮಿತಿಯೇ ಜಾಗವನ್ನು ಒಪ್ಪಂದದ ಮೂಲಕ ಪಡೆದು ವಸ್ತು ಪ್ರದರ್ಶನವನ್ನು ಯಶಸ್ವಿಯಾಗಿ ಆಯೋಜಿಸಿದೆ ಎಂದು ತಿಳಿಸಿದರು. ನಾನು ಶಾಸಕನಾದ ನಂತರ ನಡೆದ 3 ಜಾತ್ರೆಗಳಲ್ಲೂ ಸಮಿತಿ ಅತ್ಯುತ್ತಮ ಆರ್ಥಿಕ ಶಿಸ್ತು ಪ್ರದರ್ಶಿಸಿದೆ. ಮೊದಲ ವರ್ಷ ಸುಮಾರು 16 ಲಕ್ಷ, ಎರಡನೇ ವರ್ಷ 18 ಲಕ್ಷ ಹಾಗೂ ಈ ಬಾರಿ ಎಲ್ಲಾ ವೆಚ್ಚಗಳನ್ನು ಭರಿಸಿದ ಬಳಿಕವೂ ದಾಖಲೆಯ 30,95,508 ರೂಪಾಯಿ ಉಳಿಕೆ ಹಣ ಉಳಿದಿದೆ. ಯಾವುದೇ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ದುಡಿದ ಸಮಿತಿಯ ಸದಸ್ಯರ ತಂಡದ ಕಾರ್ಯ, ಪ್ರಾಮಾಣಿಕತೆ ಮತ್ತು ಪಾರದರ್ಶಕ ಆಡಳಿತದಿಂದ ಈ ಸಾಧನೆ ಸಾಧ್ಯವಾಗಿದೆ. ಇದು ಸಾಮಾನ್ಯ ಸಾಧನೆಯಲ್ಲ, ಸಾರ್ವಜನಿಕರ ಹಣವನ್ನು ಜವಾಬ್ದಾರಿಯಿಂದ ನಿರ್ವಹಿಸಿದ ಅತ್ಯುತ್ತಮ ಮಾದರಿಯಾಗಿದೆ ಎಂದು ಶಾಸಕ ಸಿಮೆಂಟ್ ಮಂಜು ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಾತ್ರೆಯ ಉದ್ದೇಶ ಕೇವಲ ಆದಾಯ ಗಳಿಸುವುದಲ್ಲ, ಸಮಾಜದ ಎಲ್ಲ ವರ್ಗದ ಜನರು ಸಂಭ್ರಮಿಸುವಂತಾಗಬೇಕು ಎಂಬುದು. ಬಡ ಕುಟುಂಬಗಳ ಮಕ್ಕಳು ವರ್ಷಕ್ಕೊಮ್ಮೆ ಜಾತ್ರೆಗೆ ಬಂದು ಸಂತೋಷದಿಂದ ಆಟವಾಡುವ ಅವಕಾಶ ಕಳೆದುಕೊಳ್ಳಬಾರದು ಎಂಬ ಉದ್ದೇಶದಿಂದ ಅಮ್ಯೂಸ್ಮೆಂಟ್ ಆಟಗಳ ದರವನ್ನು ಕೈಗೆಟುಕುವ ಮಟ್ಟದಲ್ಲಿಯೇ ನಿಗದಿಪಡಿಸಲಾಗಿದೆ. ಇದರಿಂದ ಸಾವಿರಾರು ಮಕ್ಕಳು ಮತ್ತು ಕುಟುಂಬಗಳು ಕಡಿಮೆ ವೆಚ್ಚದಲ್ಲಿ ಜಾತ್ರೆಯ ಸಂಭ್ರಮವನ್ನು ಅನುಭವಿಸಲು ಸಾಧ್ಯವಾಗಿದೆ ಎಂದು ಹೇಳಿದರು. ಪ್ರತಿ ವರ್ಷ ತಾಲೂಕಿನ ವಿವಿಧ ಗ್ರಾಮಗಳ ಜೊತೆಗೆ ಹೊರ ಊರುಗಳಲ್ಲಿ ನೆಲೆಸಿರುವ ಕುಟುಂಬಗಳು ಜಾತ್ರೆಯ ನಿಮಿತ್ತ ತವರಿಗೆ ಆಗಮಿಸುತ್ತಾರೆ. ಎಲ್ಲ ವರ್ಗದ ಜನರು ವಸ್ತು ಪ್ರದರ್ಶನ ಹಾಗೂ ಮನರಂಜನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ವಾತಾವರಣ ನಿರ್ಮಿಸಿರುವುದು ದೇವಸ್ಥಾನ ಸಮಿತಿಯ ಸಾಮಾಜಿಕ ಬದ್ಧತೆಯ ಪ್ರತೀಕವಾಗಿದೆ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಒಂದು ಉತ್ಸವ ಸಮಿತಿ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಇನ್ನಷ್ಟು ದುಪ್ಪಟ್ಟಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಇರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಈ ಸಮಿತಿ ಅಧ್ಯಕ್ಷರಾದ ಜಯಣ್ಣವ್ರು ಇರ್ಬೋದು, ರಾಜಣ್ಣವ್ರು ಇರ್ಬೋದು, ನಮ್ಮ ತಹಸೀಲ್ದಾರ್ ಇರ್ಬೋದು, ಅದೇ ರೀತಿ ಇವರು ಇರ್ಬೋದು, ನಮ್ಮ ಮೋಹನ್ ಅವರು ಇದ್ದಾರೆ, ಅಭಿಯಣ್ಣವ್ರು ಇದ್ದಾರೆ, ಅದೇ ರೀತಿಯಲ್ಲಿ ನಮ್ಮ ಚೀಫ್ ಆಫೀಸರ್ ರವಿಯಣ್ಣವರು, ಸುರೇಶ್ ಅಣ್ಣವರು, ನಾರಾಯಣವ್ರು ಕೂಡ ಬಂದಿದ್ದಾರೆ. ತಮ್ಮೆಲ್ಲರೂ ಕೂಡ ಒಳ್ಳೇದಾಗ್ಲಿ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇನ್ನಷ್ಟು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋಣ. ಯಾರು ಕೂಡ ಯಾರ ಮನೆ ಕೆಲಸಗಳನ್ನ ಮಾಡ್ತಾ ಇಲ್ಲ. ದಯವಿಟ್ಟು ತಮ್ಮ ಕೈಲಿ ಆಗ್ತಕ್ಕಂಥ ಸಲಹೆಗಳನ್ನ ಕೊಡಿ, ತಮ್ಮ ಕೈಲಿ ಆಗ್ತಕ್ಕಂಥ ಸಹಾಯಗಳನ್ನ ಮಾಡಿ ಈ ದೇವಸ್ಥಾನವನ್ನ ಇನ್ನಷ್ಟು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನ ನಾವು ನೀವೆಲ್ಲರೂ ಕೂಡ ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಅಷ್ಟು ಅಚ್ಚುಕಟ್ಟಾಗಿ ಸಕಲೇಶ್ಪುರದ ರಥೋತ್ಸವ ಕಮಿಟಿಯವರು ನಡೆಸ್ಕೊಂಡ್ವಿ. ಎಲ್ಲೂ ಒಂಚೂರು ತಾಲೂಕ್ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಎಫರ್ಟ್ಲೆಸ್ ಆಗೋಯ್ತು. ನಮ್ಮಿಂದ ನಾವು ಕಾಂಟ್ರಿಬ್ಯೂಷನ್ ಮಾಡಿರೋದು ತುಂಬಾ ಕಮ್ಮಿ. ಅದಕ್ಕೆ ಜಯಣ್ಣವ್ರು ಹೇಳ್ತಾರೆ, ನಮ್ ಕಮಿಟಿ ದುಡ್ಡು, ನಮ್ ಟೆಂಪಲ್ ದುಡ್ಡು ನಮ್ಗೆ 10 ಪೈಸೆ ಕೊಟ್ಟಿಲ್ಲ ನೀವು ಅಂತ ಸಿಕ್ಕಾಗೆಲ್ಲ ರೇಟಿಸ್ತಾ ಇರ್ತಾರೆ. ಡೊನೇಷನ್ ಇಂದ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಅವರು ಆಗಿರ್ಬೋದು, ಎಂಟೈರ್ ಡೇ ಆಗಿರ್ಬೋದು, ಆಮೇಲೆ ಗಿರಿಜಾ ಕಲ್ಯಾಣ ಆಗಿರ್ಬೋದು, ಆಮೇಲೆ ನಾವು ಗಂಗಾ ಆರತಿ ಮಾಡಿದಾರು ಆಗಿರ್ಬೋದು, ಪ್ರತಿಯೊಂದು ಬಹಳ ಅಚ್ಚುಕಟ್ಟಾಗಿ ಕಮಿಟಿಯವ್ರು ನಡೆಸ್ಕೊಡ್ತೀವಿ. ನನ್ನ ತುಂಬ ಧನ್ಯವಾದಗಳು. ಹಾಗೂ ಶಾಸಕರಿಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡೋದಕ್ಕೆ ಅವ್ರಿಗೂ ಧನ್ಯವಾದಗಳು. ಮತ್ತೆ ಈ ವರ್ಷ ಅದಕ್ಕಿಂತ ಚೆನ್ನಾಗಿ ನಡ್ಸ್ಕೊಡ್ತೀರ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ಏನ್ ಸಹಕಾರ ಬೇಕು ನನ್ನಿಂದ ಖಂಡಿತ. ನಮ್ಮ ಉತ್ಸವ ಸಮಿತಿ ಎಲ್ಲ ಸದಸ್ಯರುಗಳೇ, ನಿಜವಾಗ್ಲೂ ತಹಶೀಲ್ದಾರ್ ಹೇಳಿದ ಹಾಗೆ ಅವ್ರು ಯಾವಾಗ ಹೇಳಿದ್ರು ಸಿಕ್ಕಿದಂಗೆ ಹೇಳ್ತಾ ಇರ್ತಾರೆ, ಭಾಳ ಅದ್ಭುತವಾಗಿ ನಡೆಸ್ಕೊಟ್ರಿ ಜಯಣ್ಣವರೇ ರಥೋತ್ಸವ ಅಂತ. ಅದು ಕಾರಣ MLA ಇರ್ಬೋದು, ಅಧಿಕಾರಿಗಳಿರ್ಬೋದು, ಜೊತೆಗೆ ನಿಮ್ಮ ಸಹಕಾರ. ಭಾಳ ಚೆನ್ನಾಗಿ ಕೆಲಸ ಮಾಡ್ತೀವಿ ಹುಡುಗರೆಲ್ಲ. ತಮ್ಮ ಮನೆ ಕೆಲಸ ಬಿಟ್ಬಿಟ್ಟು 1 ತಿಂಗಳು ಹಗಲು ರಾತ್ರಿ ಈ ಉತ್ಸವಕ್ಕೆ ನಡೆಯೋದಕ್ಕೆ ನೀವೇ ಕಾರಣ ಅಂತ ನನ್ನ ಭಾವನೆ. ನಿಜವಾಗ್ಲೂ ಒಳ್ಳೆ MLA ಸಿಕ್ಕಿದ್ದಾರೆ ನಮ್ಗೆ ಈ ಸತಿ. ಭಾಳ ಮಾರಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ನಮಗೆ. ಅದನ್ನು ಉಪಯೋಗಿಸ್ಕೊಂಡು ಅಧಿಕಾರಿಗಳ ಸಹಕಾರದಿಂದ ನಾವು ಈ ಸಕಲೇಶ್ವರ ಸ್ವಾಮಿ ದೇವಸ್ಥಾನ ಉತ್ಸವನ ಇನ್ನೂ ಭಾಳ ಚೆನ್ನಾಗಿ ನಡೆಸಿ, ಅಂದರೆ ಇಡೀ ಸ್ಟೇಟಲ್ಲಿ ಸಕಲೇಶ್ವರ ಸ್ವಾಮಿ ದೇವಸ್ಥಾನ ರಥೋತ್ಸವ ನೋಡೋಕೆ ಹೋಗಬೇಕು ಅನ್ನೋಂಗೆ ಭಾವನೆ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ಲರೂ
ಮತಸ್ಥವಾಗಲಿ ನಮ್ಮ ಕೆಲಸಗಳಲ್ಲಿ ತೊಡಗಿ ತುಂಬ ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ನಮ್ಮ ಸಂಸ್ಕೃತ ಎಲ್ಲ ಕುಟುಂಬದ ಧನ್ಯವಾದಗಳು. ಮುಂದೆನೂ ಸಪರೇಟ್ ಕುಟುಂಬ ಹಾಕ್ಬೋದೇ ಇದ್ರೆ ಅವರೇ ಶಾಸಕರಾಗಿ ಬರಬೇಕು ನಮಗೆ ಅಂತ ಒಂದು ಎಲ್ಲ ಅಭಿಪ್ರಾಯ ಎಲ್ಲರ ಆಸೆ. ಅದೇ ಥರ ಸಪೋರ್ಟ್ ಮಾಡಿ ಇದನ್ನು ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುಪ್ರೀತಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಂಗಾಧರನ್, ಪುರಸಭಾ ಮುಖ್ಯಾಧಿಕಾರಿ ಮಹೇಶ್ವರಪ್ಪ, ಸಕಲೇಶ್ವರ ಸ್ವಾಮಿ ಭಕ್ತ ಮಂಡಳಿ ಅಧ್ಯಕ್ಷ ಬ್ಯಾಕರೊಳ್ಳಿ ಜಯಣ್ಣ, ಉತ್ಸವ ಸಮಿತಿ ಕಾರ್ಯದರ್ಶಿ ಅವಿನಾಶ್, ಖಜಾಂಚಿ ಮೋಹನ್, ಮಾಜಿ ಸಂಚಾಲಕ ನಂದಿಕೃಪಾ ದೇವರಾಜ್, ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷ ಮಹೇಶ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. You are watching TV46 News Kannada.